ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಶ್ರೀಮದ್ ಭಗವದ್ಗೀತೆಯ ಮಹಾತ್ಮೆ ಮಹಿಮೆಯನ್ನು ತಿಳಿಸುವಂತಹ ಗೀತಾ ಮಹಾತ್ಮ್ಯದ ಶ್ಲೋಕಗಳನ್ನು ಹಾಗೆಯೇ ಅದರ ಅರ್ಥವನ್ನು ಕೂಡ ಹೇಳುತ್ತಾ ಇದ್ದೇನೆ. ಗೀತಾ ಮಹಾತ್ಮ್ಯದ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಗೀತಾ ಶಾಸ್ತ್ರಮಿದಂ ಪುಣ್ಯಂ ಯಃ ಪಠೇತ್ ಪ್ರಯತಃ ಪುಮಾನ್ ವಿಷ್ಣೋಃ ಪದಮವಾಪ್ನೋತಿ ಭಯಶೋಕಾದಿವರ್ಜಿತಃ. ಗೀತಾಧ್ಯಯನಶೀಲಸ್ಯ ಪ್ರಾಣಾಯಾಮಪರಸ್ಯ ಚ ನೈವ ಸಂತಿ ಹಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಮಲನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃದ್ಗೀತಾಂಭಸಿ ಸ್ನಾನಂ ಸಂಸಾರಮಲನಾಶನಂ. ಗೀತಾ ಸುಗೀತಾ ಕರ್ತವ್ಯಾ ಕಿಮನ್ಯೈಃ ಶಾಸ್ತ್ರವಿಸ್ತರೈಃ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ವಿನಿಸೃತಾ. ಭಾರತಾಮೃತಸರ್ವಸ್ವಂ ವಿಷ್ಣೋರ್ವಕ್ತ್ರಾದ್ವಿನಿಸೃತಂ. ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮ ನ ವಿದ್ಯತೆ. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಏಕಂ ಶಾಸ್ತ್ರಂ ದೇವಕೀ ಪುತ್ರಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ. ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. 7 ಶ್ಲೋಕಗಳಲ್ಲಿ ಶ್ರೀಮದ್ ಭಗವದ್ಗೀತೆಯ ಮಹಿಮೆಯನ್ನು ಹೇಳಲಾಗಿದೆ. ಈ ಶ್ಲೋಕಗಳ ಅರ್ಥವನ್ನು ನೋಡ್ತಾ ಹೋಗೋಣ. ಗೀತಾ ಶಾಸ್ತ್ರಮಿದಂ ಪುಣ್ಯಂ ಯಃ ಪಠೇತ್ ಪ್ರಯತಃ ಪುಮಾನ್ ವಿಷ್ಣೋಃ ಪದಮವಾಪ್ನೋತಿ ಭಯಶೋಕಾದಿವರ್ಜಿತಃ. ದಿವ್ಯ ಸಾಹಿತ್ಯವಾದಂತಹ ಈ ಭಗವದ್ಗೀತೆಯನ್ನು ಯಾರು ಭಕ್ತಿಯಿಂದ ಪ್ರತಿನಿತ್ಯ ಪಠಿಸುತ್ತಾರೋ ಅವರು ಭಯ ಶೋಕಗಳಿಲ್ಲದಂತಹ ವಿಷ್ಣುವಿನ ಪದಕಮಲವನ್ನು ಸೇರುತ್ತಾರೆ. ಗೀತಾಧ್ಯಯನಶೀಲಸ್ಯ ಪ್ರಾಣಾಯಾಮಪರಸ್ಯ ಚ ನೈವ ಸಂತಿ ಹಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ. ಯಾರು ಗೀತಾಧ್ಯಯನವನ್ನು ನಿಷ್ಠೆಯಿಂದ ಪ್ರತಿದಿನ ಮಾಡ್ತಾರೋ ಮತ್ತು ಪ್ರಾಣಾಯಾಮ ತತ್ಪರರಾಗ್ತಾರೋ ಪೂರ್ವಜನ್ಮದ ಪಾಪ ಫಲಗಳು ಅಂತಹವರ ಮೇಲೆ ಪ್ರಭಾವ ಬೀರುವುದಿಲ್ಲ. ಮಲನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃದ್ಗೀತಾಂಭಸಿ ಸ್ನಾನಂ ಸಂಸಾರಮಲನಾಶನಂ. ಪ್ರತಿನಿತ್ಯ ಮಾನವ ಗಂಗಾ ಸ್ನಾನದಿಂದ ತನ್ನನ್ನು ಶುಚಿಗೊಳಿಸಿಕೊಳ್ತಾನೆ. ಆದರೆ ಯಾರು ಗೀತಾಮೃತ ರೂಪಿಯಾದಂತಹ ಗಂಗಾಜಲದಲ್ಲಿ ಒಮ್ಮೆಯಾದರೂ ಸ್ನಾನ ಮಾಡಿದ್ದೇ ಆದಲ್ಲಿ ಆತ ಈ ಭವಸಾಗರದ ಮಲಿನತೆಯಿಂದ ಪೂರ್ತಿಯಾಗಿ ಮುಕ್ತನಾಗ್ತಾನೆ. ಗೀತಾ ಸುಗೀತಾ ಕರ್ತವ್ಯಾ ಕಿಂ ಅನ್ಯೈಃ ಶಾಸ್ತ್ರವಿಸ್ತರೈಃ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ವಿನಿಸೃತಾ.
ಗೀತೆಯ ಪಠಣವನ್ನು ಚೆನ್ನಾಗಿ ಅಹರ್ನಿಶಿ ಪ್ರತಿನಿತ್ಯ ಮಾಡಬೇಕು. ಏಕೆಂದರೆ ಪದ್ಮನಾಭ ವಿಷ್ಣು ಸ್ವತಃ ತನ್ನ ಮುಖಾರವಿಂದದಿಂದ ಹೇಳಿರ್ತಾನೆ ಅದನ್ನು. ಆದ್ದರಿಂದ ಅನ್ಯ ಶಾಸ್ತ್ರಗಳಿಂದ ಏನು ಪ್ರಯೋಜನ? ಭಾರತಾಮೃತ ಸರ್ವಸ್ವಂ ವಿಷ್ಣೋರ್ವಕ್ತ್ರಾದ್ವಿನಿಸೃತಂ ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮನ ವಿದ್ಯತೆ. ಮಹಾಭಾರತವೆಂಬ ಅಮೃತದ ಸಾರವಾದ ವಿಷ್ಣು ಮುಖದಿಂದ ಬಂದಂತಹ ಗೀತೆ ಎಂಬ ಗಂಗಾಜಲವನ್ನು ಯಾರು ಕುಡಿತಾರೋ ಅವರಿಗೆ ಪುನರ್ಜನ್ಮವಿರುವುದಿಲ್ಲ. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲ ಉಪನಿಷತ್ತುಗಳು ಪವಿತ್ರ ಗೋಮಾತೆಯಂತೆ. ನಂದನ ಮಗ ಗೋಪಾಲನಾದ ಶ್ರೀಕೃಷ್ಣ ಆ ಗೋವಿನ ಹಾಲನ್ನು ಕರೆಯುವವನು ಅಥವಾ ಆ ಗೋವಿನ ಹಾಲನ್ನು ಹಿಂಡುವವನು. ಅರ್ಜುನ ಗೋವಿನ ಕರು. ಗೀತಾಮೃತ ಆ ಗೋವಿನ ಹಾಲಾಗಿ ವಿದ್ವಾಂಸರು ಹಾಗೆಯೇ ಭಗವದ್ಭಕ್ತರು ಆ ಗೀತಾಮೃತದ ಪಾನವನ್ನು ಮಾಡ್ತಾ ಇದ್ದಾರೆ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಒಂದೇ ಒಂದು ಶಾಸ್ತ್ರವು, ಅದು ಗೀತಾಶಾಸ್ತ್ರವು, ದೇವಕಿ ಪುತ್ರನಾದಂತಹ ಶ್ರೀಕೃಷ್ಣ ಹೇಳಿರುವಂಥದ್ದು. ಒಬ್ಬನೇ ದೇವರು, ಆತನೇ ದೇವಕಿ ಪುತ್ರನಾದಂತಹ ಶ್ರೀಕೃಷ್ಣನು. ಒಂದೇ ಒಂದು ಮಂತ್ರ, ಅದುವೇ ಆತನ ನಾಮಸ್ಮರಣೆಯು. ಒಂದೇ ಒಂದು ಕರ್ತವ್ಯ ಅಥವಾ ಕರ್ಮ, ಅದು ಆ ಪರಮ ಪ್ರಭುವಿನ ಸೇವೆಯನ್ನು ಮಾಡುವಂಥದ್ದು. ಈ ರೀತಿಯಾಗಿ ಸನಾತನ ಧರ್ಮದ ಪರಮೋಚ್ಚ ಗ್ರಂಥವಾದಂತಹ ಶ್ರೀಮದ್ ಭಗವದ್ಗೀತೆಯ ಮಹಾತ್ಮ್ಯವನ್ನು 7 ಶ್ಲೋಕಗಳಲ್ಲಿ ವಿವರಿಸಲಾಗಿದೆ. ಭಗವದ್ಗೀತೆಯನ್ನು ನಾವೆಲ್ಲ ಪ್ರತಿನಿತ್ಯ ಪಠಿಸಿ ಪರಮಪ್ರಭುವಿನ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.